ಮಟನೇನಾ? ನನ್ನ ಮಗ ಬೇರೆಯವ್ರ ಮನೆಗೆ ಯಾರೋ ಗೊತ್ತೇ ಇಲ್ಲ, ಪರಿಚಯ ಇಲ್ಲ, ಮಕ್ಳಿದ್ದಾರೆ ಅಂದ್ಬಿಟ್ಟು ಅವ್ರ ಮನೆಗೆ ಹೋದ್. ಕುದುರೆ ತೋರಿಸ್ತೀನಿ ಬಾ, ಕುದುರೆ ಈಗ ಇಲ್ಲಿ ಕುದುರೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನನ್ನ ದೊಡ್ಡ ಮಗಂದು ಬರ್ಡೇ ಇತ್ತು. ಅವತ್ತಿನ ದಿವಸನೇ ಅಜ್ಜಿ ಊರಲ್ಲಿ ಆರತಿಗಳಿತ್ತು, ಹಾಗಾಗಿ ಹೋಗ್ಬೇಕಿತ್ತು ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಹಾಗೆ ಹೋಗ್ಬೇಕಾದ್ರೆ ಒಂದು ಕ್ಲಿಪ್ ಮಾಡ್ಕೊಳ್ತಾ ಇದ್ದೆ, ಬರ್ಡೇ ಬಾಯ್ದು ಒಂದು ಫೋಟೋ ಇರಲಿ ಅಂದ್ಬಿಟ್ಟು. ಆ್ಯಂಡ್ ಇದು ಬಂದು ಮಂಗಳವಾರದ ಲಾಗು. ಟ್ಯೂಸ್ಡೇ 23rd ಜೂನು, ಅವತ್ತು ನನ್ನ ಮಗನ ಬರ್ಡೇ ಇತ್ತು. ಹಾಗಾಗಿ ಬೇಗ ಪೂಜೆ ಎಲ್ಲ ಮುಗಿಸಿ ನಾವೆಲ್ಲ ಬೇಗ ಎದ್ದು, ಅಂದರೆ ಡಿಸೈಡ್ ಆಗಿದ್ದೆ ಬೆಳಗ್ಗೆ ಊರಿಗೆ ಹೋಗಬೇಕು ಅಂತ. ಹಾಗಾಗಿ ಸ್ವಲ್ಪ ಎಲ್ಲ ಬೇಗ ಗಡಿಬಿಡಿಯಲ್ಲಿ ಮಾಡ್ಕೊಳ್ಳೋದಾಯಿತು. ಪ್ಯಾಕಿಂಗ್ ಆಗಿರ್ಬೋದು, ಊರಿಗೆ ಹೋಗೋದಾಗಿರ್ಬೋದು. ಆ್ಯಂಡ್ ಇವತ್ತು ಬರ್ಡೇ ಬರೀತ್ತು, ಅಂದರೆ ನಾನು ನೆಕ್ಸ್ಟ್ ದಿವಸ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಬಟ್ ಇಲ್ಲ, ಆರತಿ ಇದು ಇವತ್ತೇ ಬರಬೇಕು ಅಂದಿದ್ದಕ್ಕೆ ಇವತ್ತೇ ಹೋಗ್ತಾಯಿದ್ದೀವಿ. ಬಸ್ ಹಾಕ್ಕೊಂಡಿದ್ದೀನಿ ಈಗ ಆ್ಯಂಡ್ ನಾವು ಬೇಗ ಹೋಗ್ಬೇಕಾಗಿರೋದ್ರಿಂದ ತಲೆ ಸಹ ಆರಿಸ್ಕೊಳಕ್ಕೆ ನಂಗೆ ಟೈಮ್ ಇರಲಿಲ್ಲ. ಬೇಗ ಹೊರಟಿದ್ದಾಯಿತು. ಅಂದರೆ ಇವತ್ತು ನಾವು ಬಸ್ಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬೇಗ ಬಸ್ಸಸ್ ಎಲ್ಲ ಕ್ಯಾಚ್ ಮಾಡಬೇಕು. ಹಾಗಾಗಿ ಇವತ್ತು ನನ್ನ ದೊಡ್ಡ ಮಗನ ಬರ್ತಡೇ. ಸೊ ಅವನ ಕೈಯಲ್ಲೇ ಪೂಜೆ ಎಲ್ಲ ಮಾಡಿಸಿ, ಇವತ್ತು ಸ್ಕೂಲ್ ರಜೆ ಹಾಕ್ಸಿದ್ದೆ, ಊರಿಗೆ ಹೋಗ್ಬೇಕಾಯ್ತು ಅಂದ್ಬಿಟ್ಟು ಈಗ ಪೂಜೆ ಎಲ್ಲ ಮಾಡ್ದೆ. ನಾನೆಲ್ಲ ರೆಡಿ ಮಾಡಿದ್ದೆ. ಸೊ ಈಗ ಊರಿಗೆ ಹೋಗೋಣ, ಅಲ್ಲೋಗಿ ನಮ್ಮ ಅಕ್ಕ ಜೊತೆ ಹೋಗೋಣ ಅಂದ್ಬಿಟ್ಟು. ನಮ್ಮ ಅಕ್ಕ ಬರ್ತಾಯಿದ್ದಾರೆ. ಇವತ್ತು ನಮ್ಮ ಹಸ್ಬೆಂಡ್ ಬರ್ತಾಯಿಲ್ಲ, ಕೆಲಸ ಇದೆ ಅಂತ. ಹಾಗಾಗಿ ನಾವೇ ಹೋಗ್ತಾ ಇರೋದು. ಬಸ್ಗಾಗಿರೋದ್ರಿಂದ ಆನ್ ಟೈಮ್ ಇರಬೇಕು. ಹಾಗಾಗಿ ಸ್ವಲ್ಪ ಅರ್ಜೆಂಟಲ್ಲಿ ಬೇಗ ಹೋಗ್ತಾಯಿದ್ದೀವಿ. ಈಗ ಒಂದು 5 ಮಿನಿಟ್ಸ್ ನಮ್ಮ ಭಾವ ಬರೋದು ಲೇಟ್ ಆದರೆ ಡ್ರಾಪ್ ಮಾಡೋಕ್ಕೆ, ಹಾಗೆ ವಿಡಿಯೋ ಮಾಡಿದೆ. ಫೈನಲಿ ನಾನು ಈ ಥರ ಗಡಿಬಿಡಿಲಿ ರೆಡಿ ಆಗಿ ಹೊರಟಿದ್ದೀನಿ. ಬಂದು ನಾನು ಔಟ್ಫಿಟ್ ಇವತ್ತು ಬಸ್ಸವ್ರಿಗೂ ನಮ್ಮ ಮಾವ ಡ್ರಾಪ್ ಮಾಡೋಕ್ಕೆ ಬಂದರು. ನನ್ನ ಮಗ ಏನೋ ಈ ಸರಿ ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ಆರಾಮಾಗಿ ಖುಷಿಯಿಂದ ಇದ್ದ, ಆಟ ಆಡಿಕೊಂಡು. ಆಮೇಲೆ ಹೋದ ತಕ್ಷಣ ಅಲ್ಲಿಂದ ನಮ್ಮ ಅಕ್ಕನೂ ರೆಡಿ ಆಗಿದ್ರು, ಫೋನ್ ಮಾಡಿದರೆ. ಹಾಗಾಗಿ ಎಲ್ಲರೂ ಬೇರೆ ಊರಿಗೆ, ಅಜ್ಜಿ ಊರ ಬಸ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ನಮಗೂ ಪೆಟ್ರೋಲ್ ಇದ್ದಂಗೆ ಐತಲ್ಲೇ. ಯಾರು ಕೊಟ್ಟಿದ್ದ? ಬೇಡ, ಬಟ್ಟೆ ಗಲೀಜು ಮಾಡ್ಕೊತೆ, ಬೇಡ ಬಿಡುವ. ಬಸ್ ಬರಬೇಕಲ್ಲ. ಇವತ್ತು ಜಾತ್ರೆ ಇದ್ದಿದ್ದರಿಂದ ಏನೋ ತುಂಬ ಜನ ರಶ್ಶು. ಸೊ ನಾವು ಫಸ್ಟಲ್ಲೇ ಹೋಗಿದ್ದರಿಂದ ನಮಗೆ ಸೀಟ್ ಇತ್ತು. ಹಾಗಾಗಿ ಆರಾಮಾಗಿ ಕುತ್ಕೊಂಡು, ಆ್ಯಂಡ್ ಬೇರೆಯವ್ರಿಗೂ ಸ್ವಲ್ಪ ಒಂದೊಂದು ಸೀಟ್ ಎಕ್ಸ್ಟ್ರಾನೇ ಇತ್ತು ಅಂದ್ಬಿಟ್ಟು ಬೇರೆಯವ್ರಿಗೂ ಬಿಟ್ಕೊಟ್ವಿ. ತುಂಬಾ ನಿಯರ್ ಇದೆ. ಹಾಗೆ ಎಲ್ಲ ನಮ್ಮ ಅತ್ತಿಗೆ ಎಲ್ಲ ರೆಡಿ ಮಾಡಿದರು. ಆದರೂ ನಮ್ಮ ಅಜ್ಜಿ ಇನ್ನೂ ಎಕ್ಸ್ಟ್ರಾ ಹೂವು ಕೊಟ್ಟು ಹಾಕೊಂಡ್ರು, ಹಾಗಾಗಿ ಆಗ್ತಿದ್ದೆ. ದೀಪ ಹಾರಿಸ್ಬಾರ್ದದ್ದಿ, ಬರ್ರಿ. ನಾವಾಗೋಷ್ಟು 4 o'clock ಆಗಿತ್ತು. ಎಲ್ಲರೂ ರೆಡಿ ಮಾಡ್ಕೊಂಡಿದ್ರು ಆರತಿಗೆ. ಹಾಗೆ ನಾವು ದೊಡ್ಡಮ್ಮ, ನಮ್ಮ ಅಕ್ಕಂದಿರೆಲ್ಲ ಮಾತಾಡ್ತಾ ಕೂತಿದ್ವಿ. ಹೋದ ತಕ್ಷಣ ಬೀಳಕ್ಕೆ ನೋಡಿ ಸುಮ್ಮನೆ ಸ್ಕೇಲ್ ಯಾರ ಕೊಟ್ಟಿದ್ದು ನಿಮಗೆ? ಸ್ಕೇಲಲ್ಲಿ ಯಾರು ಹೊಡೆಯೋದು? ಸತ್ವಿ ಎತ್ತಿಕ್ಕ, ಅವ್ನು ಸಿಕ್ಕೋರು ಹೊಡೆದಾಕ್ತಾನೆ. ನನ್ನ ಬಸ್ಸಲ್ಲಿ ಸ್ಯಾರಿ ಕ್ಯಾರಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಡ್ರೆಸ್ ಹಾಕೊಂಡ್ಬಂದು ಇಲ್ಲಿ ಬಂದು ರೆಡಿ ಆದೆ. ಈಗ ನಮ್ಮ ಅಣ್ಣನೂ ಬಂದ. ದೊಡ್ಡಮ್ಮಂಗೆ ಫ್ಯಾಮಿಲಿ ಎಲ್ಲ ಬರಬೇಕು ಅಂತ ಖುಷಿ. ಸಂತ ಹೆಂಗ ಇವತ್ತು ಬಂದವನಷ್ಟೇ. ಇವಾಗ ಅದೊಂದು ಟ್ರೆಂಡಿಂಗ್, ಆರತಿಗಳಿಗೆ ಡೆಕೋರೇಷನ್ ಮಾಡಿಸೋದು ಎಲ್ಲಾನು. ಆ್ಯಂಡ್ ಮಳೆ ಬರುತ್ತೆ ಅಂದ್ಬಿಟ್ಟು ಸಂಜೆ ಟೈಮ್ ಬೇಗ ಆರತಿಗಳ್ನೆಲ್ಲ ಹೊರಡಿಸ್ತಾಯಿದ್ರು. ಬಟ್ ಎಷ್ಟೇ ಬೇಗ ಅಂದ್ರೂ ಲೇಟ್ ಆಗುತ್ತೆ. ಇವೆಲ್ಲ ಫಸ್ಟು ನಮ್ಮ ಮನೆಗಳವ್ರದ್ದೇ ಆರತಿ ಹೊಡ್ಸೋದು, ನಮ್ಮ ಮಾವ ನಮ್ಮ ಅಜ್ಜಿ ಮನೆಯಿಂದ ಫಸ್ಟು. ಆಮೇಲೆ ನೆಕ್ಸ್ಟ್ ಊರವ್ರದ್ದೆಲ್ಲ ಬರೋದು. ಏರಿಯಾ ವೈಸು ಪ್ರತಿಯೊಂದು ಮನೆಯಿಂದನೂ ಮತ್ತೆ ಆರತಿಗಳು ಕರ್ಕೊಂಡು ಬರ್ತಾರೆ. ಅಲ್ಲಿವರೆಗೂ ನಮ್ಗೆ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಫೋಟೋ ಶೂಟ್ ಮಾಡ್ಕೊತಾ ಇದ್ವಿ, ನಮ್ಮ ಅಕ್ಕಂದಿರು ನಾವೆಲ್ಲನೂ. ಇವ್ರು 3 ಅಕ್ಕ ತಂಗಿದಿರಲ್ವ, ನಮ್ಮಮ್ಮವರು 3 ಮಕ್ಕಳು ಇದ್ದಾರೆ. ಬಟ್ ನಾನೊಬ್ಬಳೇ, ಅಂದರೆ 2 ಹೆಣ್ಮಕ್ಳಲ್ಲಿ ನಾನು ನಮ್ಮ ಅಕ್ಕ ಇಬ್ಬರು, ಇನ್ನು ಅವರು ಇಬ್ಬರು ಒಬ್ಬೊಬ್ಬರೇ ದೊಡ್ಡಮ್ಮಂದಿರಿಗೆ ಹೆಣ್ಮಕ್ಳು.
ಸೊ ಹಾಗಾಗಿ ಮಳೆನೂ ಸ್ಟಾರ್ಟ್ ಆಯ್ತು ಲೇಟಾಗಿ, ಹಾಗಾಗಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆ್ಯಂಡ್ ಸಂಜೆನೇ ಆಗಿತ್ತು, ಒಂದು 6 o'clock. ಮತ್ತು ಊರವ್ರದ್ದೆಲ್ಲ ಆರತಿ ಬಂದು ನಾವು ಹೋಗೋಷ್ಟರಲ್ಲಿ ಮೇ ಬಿ 8 o'clock ಆಗ್ಬೋದು ಅಂದ್ಬಿಟ್ಟು ಎಲ್ಲ ಮಾತಾಡ್ತಾ ಕೂತಿದ್ವಿ. ನಾವು ಯಾವುದೇ ಫಂಕ್ಷನ್ಗೆ ಹೋಗಲಿ ಅಕ್ಕ ತಂಗಿದ್ದೀರು ಸೇರಿದ್ರೆ ಈ ಥರ ಒಂದು ಗ್ರೂಪ್ ಮಾಡ್ಕೊಂಡು ನಾವು ಮಾತಾಡ್ತಾ ಕೂತ್ಕೊಂಡ್ಬಿಟ್ಟಿರ್ತೀವಿ. ಯಾಕಂದರೆ ಸೇರೋದೇ ಅಪರೂಪ, ಏನಾದ್ರು ಫಂಕ್ಷನ್ಸು ಆ ಥರ ಇದ್ರೇನಲ್ವಾ. ನಮ್ಮ ಮನೆ ಫಂಕ್ಷನ್ಸ್ ಇದ್ದಾಗ ನಮ್ಗೆ ಅಷ್ಟು ಟೈಮ್ ಸಿಗೋಲ್ಲ. ಈ ಥರ ಬೇರೆ ಏನಾದರೂ ಫಂಕ್ಷನ್ ಇದ್ದರೆ ನಾವು ಈ ಥರ ಮಾತಾಡೋಕ್ಕೆ ಸಿಗೋದು. ಪ್ರತಿಯೊಂದು ಆರತಿನೂ ನೋಡ್ಬೋದು, ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಡೆಕೋರ್ ಮಾಡಿದರು ಆರತಿಗಳೆಲ್ಲನೂ. ನೀನು ಯಾಕೆ ಮೊನ್ನೆ ಮಾತಾಡ್ ಬಂದಿರಲಿಲ್ಲ? ಆ್ಯಂಡ್ ಸಂಜೆ ಟೈಮು ಆರತಿಗೂ ಲೈಟಿಂಗು ತುಂಬ ಚೆನ್ನಾಗಿತ್ತು. ನಾವೆಲ್ಲರೂ ಆರತಿ ಜೊತೆ ಅಂದರೆ ನಮ್ಮ ಚಿಕ್ಕಮ್ಮಂದಿರ ಮಕ್ಕಳು ನಾವೆಲ್ಲರೂ ಹೊರಟ್ವಿ. ಒಂದೊಂದು ಆರತಿನೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಬಟ್ ಎಷ್ಟು ಚೆನ್ನಾಗಿರುತ್ತೋ ಹಾಗೆ ಅಷ್ಟೇ ಪೇಷನ್ಸ್ ಬೇಕು ಆ ಆರತಿ ಮಾಡೋಕ್ಕೆ. ಅಂದರೆ ಬೇರೆಯವ್ರ ಹತ್ರ ಬೇರೆ ಒಪ್ಸಿರ್ತಾರೆ, ಬಟ್ ಮನೆಯಲ್ಲೇ ಓನಾಗಿ ಮಾಡಿ ಒಂದು 5-6 hours ಟೈಮ್ ತೊಗೊಂಡು ಅಷ್ಟು ಚೆನ್ನಾಗಿ ಆರತಿ ಮಾಡ್ತಾರೆ. ಬಟ್ ಅವಾಗ ಏನಂದರೆ ಏನೇ ಆರತಿ ಮಾಡೋರು ದೇವಸ್ಥಾನದಲ್ಲೇ ಹೂವು ಎಲ್ಲ ಏನು ತರ್ತಾರಲ್ಲ ದೇವ್ರಿಗೆ ಅರ್ಪಿಸ್ಬರೋರು. ಬಟ್ ಈಗ ಈ ಥರ ಫ್ಯಾಷನ್ನಾಗಿ ಆರತಿ ಮಾಡೋದ್ರಿಂದ ಸೊ ಡೆಕೋರೇಷನ್ ಹೂವು ಏನಿರುತ್ತೆ ಎಲ್ಲ ಹಾಗೇ ಇರುತ್ತೆ. ಜಸ್ಟ್ ದೀಪ ಆರತಿ ಬೆಳ್ಕೊಂಬರ್ಬೇಕು ಅಷ್ಟೇ, ಯಾಕಂದ್ರೆ ಅವು ಕಿತ್ತಾಕೋಕ್ಕಾಗಲ್ಲ ಏನಿಲ್ಲ. ಅದೊಂದು ಸ್ವಲ್ಪ ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ ಆರತಿ ಮಾಡಿದ್ಮೇಲೆ ಎಲ್ಲ ಅಲ್ಲೇ ಬಿಟ್ಟು ಬರ್ತಾರೆ ಹೂವು ಆ ಥರ ಎಲ್ಲನೂ. ಬಟ್ ಈ ಥರ ಆರತಿಯಲ್ಲಿ ಹಾಗೆ ಮಾಡೋಕ್ಕಾಗಲ್ಲ. ಬಟ್ ಒಂದೊಂದು ಆರತಿ ನೋಡೋಕ್ಕೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ತುಂಬಾ ಖುಷಿ ಆಗ್ತಾಯಿತ್ತು, ಎಷ್ಟು ಚೆನ್ನಾಗಿ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದಾರಲ್ಲ. ಆ್ಯಂಡ್ ನೋಡೋಕ್ಕೆ ಕಾಣಿಸುತ್ತೆ, ಬಟ್ ಹೆವಿ ವೆಯ್ಟು ಹೊರೋದಕ್ಕಾಗಲ್ಲ. ಆ್ಯಂಡ್ ನಾನು ಈ ಆರತಿ ಆದಮೇಲೆ 2 ದೇವ್ರಿಗೆ ಆರತಿ ಇದ್ದಿದ್ದು. ಈ ದೇವಸ್ಥಾನಕ್ಕೆ ಬಂದು ನಮ್ಮ ಮಾವನೇ ಪೂಜಾರಿ ಆಗಿರೋದು, ಸಪ್ಲಮ್ಮ ದೇವರು ಅಂದ್ಬಿಟ್ಟು ಆವಾಗಿಂದ ಬಂದಿರೋದು ನಮ್ಮ ಮನೆ ಇದಕ್ಕೆ. ಆ್ಯಂಡ್ ಇನ್ನೊಂದು ದೇವರಿದೆ, ಬಟ್ ಅದಕ್ಕೆ ನಾನು ಹೊತ್ಕೊಂಡು ಹೋದೆ. ಇದೆಲ್ಲ ಮುಗಿಯೋಷ್ಟರಲ್ಲಿ ಲೇಟೇ ನೀನು ಹೋಗ್ತೀಯಾ ಅಲ್ಲಿಗೆ ಬಾ ನಾವು ಮನೆ. ನಾನು ಪಾಪುನ ಮಗಿಸಿ ಅಮ್ಮ ಕೈ ಕೊಟ್ಟು ಆರತಿ ನೋಡೋಕ್ಕೆ ಹೋಗಿದ್ದೆ. ಬಟ್ ಅವ್ನು 1/2 hourಗೆ ಎದ್ಬಿಟ್ಟು ಹಠ ಮಾಡ್ತಾಯಿದ್ದ ಅಂದ್ಬಿಟ್ಟು ಅಮ್ಮ ಫೋನ್ ಹಾಕಿದ್ರು. ನಾನು ಅಷ್ಟರಲ್ಲಿ ವಾಪಸ್ ಬಂದೆ. ಸರಿ ಅಂದ್ಬಿಟ್ಟು ಅವ್ನಿಗೆ ಊಟ ಮಾಡ್ಸೋಣ ಅಂತ ಕೂತ್ಕೊಂಡೆ. ಕೈ ಮುಗ್ದು ತಿನ್ನೋದು. ಕತ್ಲಲ್ಲಿ ಕೂತಿದ್ದೀರಾ? ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನನ್ನ ಮಗನ ಮಾಡಿಸ್ಬಿಟ್ಟು ನಾವೇ ಆರತಿ ಹೊತ್ಕೊಂಡ್ವಿ 2ನೇ ದೇವ್ರಿಗೆ. ಅದು ಪೂಜೆ ಎಲ್ಲ ಮಾಡ್ಕೊಂಬರೋಷ್ಟರಲ್ಲಿ ನೈಟು 12:30 ಹಂಗಾಗೋಯಿತು. ಹಾಗೆ ನೆಕ್ಸ್ಟ್ ದಿವಸ ವ್ಲಾಗು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಆರತಿ ಆದಮೇಲೆ ನೆಕ್ಸ್ಟ್ ದಿವಸ ನಾನ್ ವೆಜ್ಜು ಎಲ್ಲರ ಮನೆಯಲ್ಲೂ ಮರಿ ಕಡಿಯೋದು ಆ ಥರ ಇತ್ತು. ಸೊ ಇಲ್ಲಿ ನಮ್ಮ ಮಾವ ಚಿಕ್ಕಮ್ಮಂದಿರ ಮನೆಯಲ್ಲೂ ಟೋಟಲ್ ಒಂದು 6 ಇದೆ. ಅಷ್ಟು ಜನ ಮನೆಯಲ್ಲೂ ನಾನ್ ವೆಜ್ಜು ಮಾಡ್ತಾಯಿದ್ರು. ಇಲ್ಲಿಗೆ ಕಾಣಿಸುತ್ತೆ ಪ್ರತಿಯೊಂದು ಮನೆಯಲ್ಲೂ ಪೆಂಡಲ್ಲು ಅಡುಗೆಗಳು ಬ್ಯುಸಿ ಇದ್ದರು. ಹಾಗೆ ಆರತಿಗೆ ಯಾರು ಜಾಸ್ತಿ ಜನ ಬರೋಲ್ಲ. ನೆಕ್ಸ್ಟ್ ನಾನ್ ವೆಜ್ಗೆ ಎಲ್ಲರೂ ಬಂದಿದ್ದರು. ನಮ್ಮ ಅತ್ತೆ ಮೊಮ್ಮಕ್ಕಳು ಪ್ರತಿಯೊಬ್ಬರು ರಿಲೇಟಿವ್ಸ್ ಎಲ್ಲ ಬರ್ತಾಯಿದ್ರು. ನಮಗೆ ನಿನ್ನೆ ಆರತಿ ದಿವಸ ಸ್ವಲ್ಪ ಕೆಲಸ ಇತ್ತು, ಇವತ್ತೆಲ್ಲ ಭಟ್ರು ಅವರೇ ಮಾಡ್ಕೊತಾ ಇರೋದು. ನಾವು ಸ್ವಲ್ಪ ಆರಾಮಾಗಿ ಕುತ್ಕೊಂಡಿದ್ವಿ ಎಲ್ಲರೂ ಮಾತಾಡ್ತಾ. ಆ್ಯಂಡ್ ನಮ್ಮ ಮಕ್ಕಳಂತೂ ನಾನ್ ಸ್ಟಾಪ್ ಐಸ್ ಕ್ರೀಮ್ಗಳು ಅವು ಹೋಗ್ಬಿಟ್ಟು ನಿಮ್ಮಮ್ಮ ಬಂದು ಆ್ಯಕ್ಚುಲಿ ನಾನು ಎಲ್ಲಿಂದ ಎಲ್ಲಿಗೋದ್ರು ಸೊ ನನ್ನ ಮಕ್ಕಳನ್ನ ನೋಡೋದು ಅವ್ರದ್ದೇ ಒಂದು ಕೆಲಸ ಆಗೋಗುತ್ತೆ ಎಕ್ಸ್ಟ್ರಾ. ಮೇಲೆ ಬಂದಿದ್ರು ಟೆರೆಸ್ ಮೇಲೆ, ಹಾಗಾಗಿ ನನ್ನ ಮಗನ ನೋಡ್ಕೊಳಕ್ಕೆ ಬಂದೆ. ಎಲ್ಲ ಮ್ಯೂಸಿಕ್ಕೇ ಇಲ್ಲಲ್ಲ. ಸ್ಟಾಪ್. ಯಾರು ಸಿಕ್ಕಿಲ್ಲ, ಯಾರು ಔಟ? ಅವನ್ ಲೆಕ್ಕ ಇಲ್ಲ ಬಿಡು, ಅವ್ನ್ ಬರಲ್ಲ ಆಡಕ್ಕೆ. ಹಾಗೆ ಮೇಲೆ ಮಕ್ಕಳೆಲ್ಲ ಆಟಾಡ್ತಾಯಿದ್ರು. ಸೊ ನನಗೂ ಸ್ವಲ್ಪ ಫ್ರೀ ಥರ ಇತ್ತು, ಯಾಕಂದರೆ ಮಕ್ಕಳು ಅವ್ರ ಜೊತೆಗೆ ಆಟಾಡ್ತಾ ಇರ್ತಾರೆ. ಮೇಯ್ನ್ ಏನಂದರೆ ಮೇಲಿಂದ ಬಿದ್ದರೆ ಅಂತ ಭಯ, ಹಾಗಾಗಿ ನಾನು ಅಲ್ಲೇ ಇದ್ದೆ. ಆ್ಯಂಡ್ ತಣ್ಣಗೆ ಗಾಳಿ ಬರ್ತಾಯಿತ್ತು. ಮಕ್ಕಳ ಜೊತೆ ಚಿಲ್ ಮಾಡ್ತಾ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದಾಯಿತು. ಆ್ಯಂಡ್ ಮೇಯ್ನ್ ಟಾಸ್ಕ್ ಬಂದು ಇಲ್ಲಿ ಎಲ್ಲರ ಮನೆಗೂ ನಾನ್ ವೆಜ್ ಮಾಡ್ತಾವ್ರೆ, ಎಲ್ಲರೂ ಕರೆದಿದ್ದಾರೆ. ಸೊ ಒಂದು ಮನೇಲಿ ತಿನ್ಬೋದು, ಎಲ್ಲರ ಮನೆಗೆ ಹೇಗಪ್ಪ ತಿನ್ನೋದು? ಒಬ್ರ ಮನೇಲಿ ತಿಂದು ಒಬ್ರ ಮನೇಲಿ ತಿಂದಿಲ್ಲ ಅಂದರೆ ಅದು ಒಂಥರ ಬೇಜಾರು. ನೋಡಿ ನೀಟಾಗಿ
ನೀನು ಬಂದಾಗಿಂದ ತಿಂದಿಲ್ಲ. ಬೇರೆ ತಿನ್ನು. ಬೇಡ ಅಷ್ಟೊಂದು ಬೇಡ. ಹಾಂ ಸಾಕು 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 ಸಾಕು. ಬಂದಿಲ್ಲ ಏನಿಲ್ಲ ಕರೋನ ಇವಾಗ ಅಲ್ಲಿ ತಿನ್ಸ್ಬಿಟ್ಟು ಬಂದಿದ್ದು. ಏನದು? ಸಾಕು ಚಿಚಿ ಸಾಕು. ಆ್ಯಂಡ್ ನಮ್ಮ ಚಿಕ್ಕಮ್ಮ ಬಡಿಸ್ತಾಯಿದ್ರು. ಆ್ಯಂಡ್ ನಾವು ನಮ್ಮ ಮಾವ ನಮ್ಮ ಅತ್ತೆದಿರೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಆ್ಯಂಡ್ ನಾವೊಂದು ಶಿಫ್ಟ್ ಮಾಡ್ಕೊಂಬಿಟ್ಟಿದ್ವಿ. ಬೆಳಿಗ್ಗೆ ಒಬ್ಬರ ಮನೆಗೆ, ಮಧ್ಯಾಹ್ನ ಒಬ್ಬರ ಮನೆಗೆ, ಸಂಜೆ ಒಬ್ಬರ ಮನೆಗೆ ಅಂತಂದ್ಬಿಟ್ಟು ಆ ಥರ ಮಾಡ್ಕೊಂಡ್ರೆ ಅವಾಗ ಎಲ್ಲರೂ ಮನೆ ಕವರ್ ಮಾಡ್ಬೋದು ಅಂತ. ಇನ್ನು ನಮ್ಮ ಮಕ್ಕಳು ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ. ಅವ್ರ ಮಾವನ ಅವ್ರ ದೊಡ್ಡಪ್ಪನೆಲ್ಲ ಕರ್ಕೊಂಡೋಗಿ ನೋಡಿ JCB ಅಂತೆ, ಆಟ ಸಾಮಾನಂತೆ ಎಲ್ಲ ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ಇನ್ನೊಂದು ಏನಂದರೆ, ಆಟ ಸಾಮಾನು ಅಲ್ಲಿ ಇಕ್ಕೊಂಡು ಕೂತಿರೋ ನನ್ನ ಮಗಂಗೆ ಕಾಸು ಕೊಡಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಅವ್ರು ಇಕ್ಕಿದ್ರೆ ಸೀರೆ ಎತ್ಕೊಂಡು ಹೋಗ್ತಾ ಇರ್ತಾನೆ. ಒಂಥರ ಕಾಮಿಡಿಯಾಗಿರುತ್ತೆ. ಹಾಗೆ ಸಂಜೆ ಆಯಿತು. ಸೊ ನನ್ನ ತಂಗಿ ಊರು ಪಕ್ಕದಲ್ಲಿ ಇರೋದ್ರಿಂದ ನನ್ನ ತಮ್ಮ ಹೊಸ್ದಾಗಿ ಮಿನಿ ಬಸ್ ತೊಗೊಂಡಿದ್ದ. ಒಂದು ಟ್ರಿಪ್ ಥರ ಹೋಗಿ ಬರೋಣ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾಯಿದ್ವಿ. ಎಲ್ಲರೂ ರಿಲೇಟಿವ್, ನಮ್ಮ ಅತ್ತೆದಿರು, ನಮ್ಮ ಚಿಕ್ಕಮ್ಮದಿರು ಎಲ್ಲನೂ ಹೋಗಿ ಅವ್ರ ಮನೆಗೆ ಹೋಗಿ ನನ್ನ ತಂಗಿನ ಒಂದು ವಿಸಿಟ್ ಮಾಡ್ಕೊಂಡು ಬರೋಣ, ನೋಡ್ಕೊಂಡು ಬರೋಣ ಅಂದ್ಬಿಟ್ಟು. ಯಾಕಂದರೆ ಅವ್ರು ಪ್ರೆಗ್ನೆಂಟ್ ಇದ್ಲು. ಸೊ ಇಷ್ಟು ಹತ್ರ ಬಂದು ಹೋಗ್ದಿರಾ ಹೇಗೆ ಅಂದ್ಬಿಟ್ಟು ನಾವೆಲ್ಲರೂ ಹೊರಟ್ವಿ. ಎಲ್ಲ ನನ್ನ ಮಗ ಯಾರು ಹೇಳಿದ್ದು ನಿಂಗೆ ಆಮೇಲೆ ಬೆಳಗ್ಗೆಗ ಎಲ್ಲ ಟಿ ಎಷ್ಟು ಎಲ್ಲ ಕೇಳಿ ಹುಡುಗಿ. ಓ ಈ ಗಡಬ ರಾತ್ರಿ ನೋಡ್ದೆ ಸರಿಯಾಗಿ ಬೈತಾ. ನನ್ನ ತಮ್ಮ ಟಿ ಸರ್ಪ್ರೈಸಿಂಗಾಗಿ ತಂದಿದ್ದಾನೆ. ನಮ್ಮ ಚಿಕ್ಕಪ್ಪ ಗೊತ್ತಿಲ್ದಿರ, ಹಾಗಾಗಿ ನಮ್ಮ ಚಿಕ್ಕಮ್ಮ ಹೇಳ್ತಾ ಇದ್ದಾರೆ. ಸ್ಟಾರ್ಟಿಂಗ್ ನೈಟೆಲ್ಲ ಬೈದು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಿದೆ ಗಾಡಿ ಅಂತ ಕೇಳ್ತಾ ಇದ್ರಂತೆ. ನನ್ನ ಮಗ ನೋಡಿ ಅವ್ರ ತಂಗಿಗೆ ಮುತ್ತಿಕ್ತಾ ಇದ್ದಾನೆ. ಇವಳಿಗೂ ಅವನಿಗೂ ಬಂದು 18 ಡೇಸ್ ಅಷ್ಟೇ ಡಿಫ್ರೆನ್ಸು, ತಂಗಿ ಮಗಳಿಗೂ ನನ್ನ ಮಗನಿಗೆ. ಅವಳ ಅಕ್ಕ ಇವಳ ತಂಗಿ ಇಬ್ರು. ಅಕ್ಕಂಗೆ ಇಕ್ಕು, ತಾನ್ವಿಗೆ ಇಕ್ಕು, ಪಾಪ ಅವಳು ಬೇಜಾರು ಮಾಡ್ಕೊಳಲ್ಲ. ಇಕ್ಕು ಅವಳಿಗಲ್ಲ, ಇವಳಿಗೆ ಅಕ್ಕ. ಹಾಗೆ ನನ್ನ ತಂಗಿನೆಲ್ಲ ನೋಡಿ ಮಾತಾಡ್ಸ್ಕೊಂಡು ಈಗ ನಮ್ಮ ಚಿಕ್ಕಮ್ಮ ಅವರು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಮಗ ನೋಡಿ ಅಲ್ಲೇ ಸ್ಟಾಪು. ಬಾಯ್. ನನ್ನ ಮಗ ಬೇರೆಯವ್ರ ಮನೆಗೆ ಯಾರೋ ಗೊತ್ತೇ ಇಲ್ಲ, ಪರಿಚಯ ಇಲ್ಲ, ಮಕ್ಕಳಿದ್ದಾರೆ ಅಂದ್ಬಿಟ್ಟು ಅವ್ರ ಮನೆಗೆ ಹೋದ್. ಕುದುರೆ ತೋರಿಸ್ತೀನಿ ಬಾ, ಕುದುರೆ ಈಗ ಇಲ್ಲಿ ಕುದುರೆ. ಸುಮ್ಮನೆ ಹೇಳ್ತಾ ಇದ್ದೀನಿ, ಕುರಿ ತೋರಿಸಿ ಕುದುರೆ ಅಂತ ಇದ್ದೀನಿ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಲ್ಲೋ ಮಕ್ಳು ಯಾರಿದ್ರೆ ಅವ್ರ ಮನೆಗೆ ಹೊರಟೋಗದ. ಅವ್ರ ಮನೆಗೆ ಹೋಯ್ತಾರ ಬಾ ಪಾಪುಗಳು. ಮಕ್ಳಿದ್ದಾರೆ ಅಂದ್ಬಿಟ್ಟು ನನ್ನ ಮಗ ಹೊರಟೋಗ್ತಾ ಇದ್ದಾನೆ. ಅಬ್ಬಾ ಈ ಥರ ರೋಸ್ ಎಷ್ಟು ಚೆನ್ನಾಗಿ ನಮ್ಮ ಮಲ್ತಾವೈತೆ. ಈ ನಡುವೆ ಹಾಕೊಂಡೇ ಬರಲ್ಲ ನಮ್ಮನೆಗೆ ಆಕಾರ ಹುಡುಗರು ತಿನ್ನಕ್ಕೆ ಎಷ್ಟು ಚೆನ್ನಾಗಿ. ಬ್ಯಾಲ್ತ್ಕಾಯಿ ನೋಡಿ ಓವೆಲ್ ಶೇಪಲ್ಲಿದೆ. ಇದೇ ಫಸ್ಟ್ ಟೈಮ್ ನಾನು ಈ ಶೇಪಲ್ಲಿರೋದು ನೋಡಿರೋದು. ಹಾಗೆ ಅವ್ರನ್ನೂ ಮಾತಾಡಿಸ್ಕೊಂಡು ಒಂದು ಜ್ಯೂಸ್ ಕುಡ್ಕೊಂಡು ಒಂದು 5 ಮಿನಿಟ್ಸ್ ಅಷ್ಟೇ ಮಾತಾಡಿಕೊಂಡು ಮತ್ತೆ ಊರಿಗೆ ಹೊರಟು ನಾನು ಮತ್ತೆ ಅಕ್ಕ ಮನೆಗೆ ಬರಬೇಕು. ಯಾಕಂದರೆ ನೆಕ್ಸ್ಟ್ ಡೇ ಮಕ್ಕಳು ಸ್ಕೂಲ್ ಇದೆ, ಊರಿಗೆ ಹೋಗೋಣ ಅಂದ್ಬಿಟ್ಟು. ನಮ್ಮ ಮಕ್ಳಿಗಂತೂ ಫುಲ್ ಖುಷಿ, ಯಾಕಂದರೆ ಅದ್ರಲ್ಲಿ ಸಾಂಗ್ಸ್ ಎಲ್ಲ ಬರ್ತಾರೆ, ಡ್ಯಾನ್ಸ್ ಮಾಡ್ಕೊಂಡು ಅವ್ರಿಗೇನೋ ಒಂಥರ ಖುಷಿ ಆಗೋದೈತೆ. ನಮ್ಮ ಮಕ್ಳಿಗಂತೂ ಫುಲ್ ಖುಷಿಯಾಗೋಗಿ ಸಾಂಗ್ ಬರ್ತಾಯಿದ್ರೆ ಡ್ಯಾನ್ಸ್ಗಳು ಮಾಡ್ಕೊಂಡು ಬರ್ತಾಯಿದ್ರು. ಆ್ಯಂಡ್ ಈ ಥರ ಸಪ್ರೇಟಾಗಿ ನಾವು ಹೋಗೋದ್ಕಿಂತ ಈ ಥರ ಎಲ್ಲರ ಜೊತೆಗೆ ಹೋದರೆ ಅದೊಂಥರ ಖುಷಿ, ಎಂಜಾಯ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ.
ನನಗೂ ಈ ಥರ ಸಖತ್ ಇಷ್ಟ. ಹಾಗೆ ನನ್ನ ಮಗನಿಗೂ ಅಷ್ಟೇ ಆ ಥರ ಜನಗಳ ಜೊತೆ ಹೋಗೋದು ಆ ಥರ ಎಲ್ಲ ಸ್ವಲ್ಪ ಇಷ್ಟಪಡ್ತಾನೆ ಅವನು. ಅವ್ರ ಮಾವಂದಿರ ಹತ್ರ ಯಾವ ಹಾಡು ಬೇಕೋ ಅದು ಹಾಕ್ಸ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ಆ್ಯಂಡ್ ಕಾಪಿ ರೈಟ್ ಬರುತ್ತೆ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಯಾಕಂದರೆ ಮ್ಯೂಸಿಕ್ ಹಾಕಿದ್ರು ಟಿ.ಟಿಯಲ್ಲಿ. ಹಾಗಾಗಿ ಬರ್ತೀನಜ್ಜಿ, ಟೊಮಟ ಕೂತಾಯ್ತು, ಹೋಗೋಗಿ ತಿನ್ನೋಕ್ಕೆ ಟೊಮಟ. ಆ್ಯಂಡ್ ಈಗ ಊರಿಂದ ಬಂದ ತಕ್ಷಣ ಸಂಜೆ ಆಯಿತು. ನಾವು ಮತ್ತೆ ಇವಾಗ ನಮ್ಮೂರಿಗೆ ಹೋಗೋಣ ಅಂದ್ಬಿಟ್ಟು, ಅಂದರೆ ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಆಗಿ ನಮ್ಮೂರಿಗೆ ಬರೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಮತ್ತು ಅದೇ ರೀತಿಯಲ್ಲಿ ನಾವು ಬಂದ್ವಿ ಅಮ್ಮ ಮನೆಗೆ. ಆ್ಯಂಡ್ ನಮ್ಮಮ್ಮ ಎಲ್ಲ ಅಲ್ಲೇ ಇದ್ದರು, ಬಟ್ ನಾನು ಮಾತ್ರ ಸ್ಕೂಲ್ ಇದೆ ಅಂದ್ಬಿಟ್ಟು ಬೇಗ ಬಂದೆ. ಬಾಯ್ ಮನು. ಹಾಗೆ ನೈಟು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಮಾರ್ನಿಂಗ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಹೊಟ್ಟೆ ಹಸಿತಾಯಿತ್ತು, ಹಾಗಾಗಿ ಎದ್ದ ತಕ್ಷಣ ಮಿಕ್ಸ್ಚರು ಫ್ರೂಟ್ಸ್ ತಿಂತಾಯಿದ್ರು. ಹಾಗೆ ಅಲ್ಲಿಂದ ರೆಡಿಯಾಗಿ ಇಮಿಡಿಯೇಟಾಗಿ ಬಂದೆ, ಯಾಕಂದರೆ ನನ್ನ ಮೈದ ಓಡ್ತಾಯಿದ್ದ ಮಕ್ಕಳನ್ನೆಲ್ಲ ನೋಡಬೇಕು ಅಂದ. ಹಾಗಾಗಿ ನಾನು ಬಸ್ ಸ್ಟಾಪ್ ಬಂದು ಹಂಗೆ ಮಾತಾಡ್ಸ್ಕೊಂಡು ರಿಟರ್ನ್ ಮನೆಗೆ ಹೋಗೋಣ, ಇಲ್ಲ ಬಾಕ ಅಂತಂದರು. ಹಾಗಾಗಿ ಅವ್ರ ಜೊತೆ ನಾನು ಏರ್ಪೋರ್ಟ್ಗೆ ಹೊರಟೆ. ನಾನು, ನಮ್ಮ ಹಸ್ಬೆಂಡು, ನಮ್ಮ ಚಿಕ್ಕ ಮಾವ ಮತ್ತು ನನ್ನ ಮೈದ, ನಮ್ಮ ಮಕ್ಕಳು ಎಲ್ಲರೂ ಹೊರಟ್ವಿ ಅವನ್ನ ಸೆಂಡ್ ಆಫ್ ಕೊಡೋಣ ಅಂದ್ಬಿಟ್ಟು. ಆ್ಯಂಡ್ ಕೆಂಪೇಗೌಡ ಜಯಂತಿ ಇರೋದ್ರಿಂದ ಎಲ್ಲ ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ರು ಸ್ಟ್ಯಾಚ್ಯೂಗೆಲ್ಲನೂ. ಆ್ಯಂಡ್ ಏರ್ಪ್ಲೇನ್ ನೋಡ್ತಿರ್ಬೋದು ಎಷ್ಟು ನಿಯರಾಗಿ ಹೋಗ್ತಾಯಿತ್ತು ಅಂದರೆ. ಇನ್ನು ಇವಾಗ ನೋಡಿರ್ತೀನಿ, ಇವಾಗ ಬರೋವಾಗ 2-3 ದಿವಸ ಅಂತಾನೆ ಅಣ್ಣವ ಅಂತ. ಪೇಂಟ್ ಮಾಡಲ್ಲ, ಅದೇ ಗೋಲ್ಡ್ ಕೆಂಪೇಗೌಡ ಅದು. ಓ ಕ್ರೇನ್ ಅಂತ ಇರ್ತಪ್ಪ, ಎಷ್ಟು ದೊಡ್ಡದಾಗೈತೆ ಕ್ರೇನ್. ಮೋದಿ ಬಂದಿದ್ನಲ್ಲ ಹಂಗೆ. ಆ್ಯಂಡ್ ನಾನು ಇದು ಸೆಕೆಂಡ್ ಟೈಮ್ ಸೆಂಡ್ ಆಫ್ ಕೊಡೋಕೆ ಬರ್ತಾ ಇರೋದು. ಫಸ್ಟು ಬಂದಿದ್ದೆ, ಅದಾದಮೇಲೆ ಇವತ್ತು ಅಂದ್ಕೊಂಡಿರಲಿಲ್ಲ ಬರಬೇಕು ಅಂತ, ಯಾಕಂದರೆ ತುಂಬ ಟಯರ್ಡ್ ಆಗಿತ್ತು ಟ್ರಾವೆಲ್ ಮಾಡಿ ಊರಿಂದ ಎಲ್ಲ ಅಂದ್ಬಿಟ್ಟು. ಬಟ್ ನಮ್ಮ ಹಸ್ಬೆಂಡಿಗೆ ಹೋಗ್ತಾಯಿದ್ದೀನಿ ಬಾ, ಹಂಗೆ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಮನೆಗೆ ಅಂದರು. ಹಾಗೆ ಬಂದೆ. ಬರ್ತಾಯಿತ್ತು ಮನೆ ಅಣ್ಣ. ಅಲ್ಲೇನ ಇದು ತಗೋಬೇಕಲ್ಲ, ಸತ್ವಿನೇ ಮಾಡ್ಬಿಟ್ನಲ್ಲ ಅಣ್ಣಗೆ ಲಗೇಜ್ಗೆ. ಕಾಣಿಸಲ್ಲ ಮನೆ, ಇಲ್ಲೇ ಇದ್ರೆ 2 ಅವರ್ ಕಾಣಿಸುತ್ತೆ. ಮಳೆ ಬರೋ ಮೂಮೆಂಟ್ ಆಯ್ತು ಇವತ್ತು. ಅವ್ನು ಬಂದು 1 ಮಂತ್ ಆಗಿತ್ತು. ಸೊ ಇವತ್ತು ಹೊಡ್ತಾ ಇದ್ದ. ಇದ್ದು ಹೋದರೆ ತುಂಬಾ ಬೇಜಾರು. ಅದು ಮನೆಯಲ್ಲಾರು ಸೆಂಡ್ ಆಫ್ ಕೊಟ್ಬಿಡ್ಬೋದು, ಈ ಥರ ಬಂದು ಅವ್ರು ಹೋಗೋದೆಲ್ಲ ನೋಡ್ತಾ ಇರೋದು ಇನ್ನೂ ಒಂಥರ ಬೇಜಾರು ಅನಿಸುತ್ತೆ. ನನ್ನ ಮಗಂತೂ ತುಂಬಾ ಕ್ವಶನ್ ಕೇಳ್ತಿದ್ದ, ಅಣ್ಣ ಎಲ್ಲಿ ಹೋಗುತ್ತೆ, ಯಾವಾಗ ಹೋಗುತ್ತೆ ಅಂತೆಲ್ಲ. ಸೊ ಆಮೇಲೆ ಅವನ್ನೆಲ್ಲ ಕಳಿಸಿ ನಾವು ರಿಟರ್ನ್ ಮನೆಗೆ ಬಂದ್ವಿ. ಸೊ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಗಿದೆ ಹೋಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.